ಎಲ್ರಿಗೂ ಕೂಡ ಬೆಳಗಿನ ಶುಭೋದಯಗಳು. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ರಾಯರ ಕೂದಲು ಕತ್ತೆ ಆಯಿತು ಅನ್ನೋಂಗೆ ನಾನು ದಿನೇ ಲೇಟಾಗಿ ಎದ್ದೇಳ್ತಾ ಇದ್ದೀನಿ. ಲೇಟಾಗಿ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ನೆನ್ನೆ ಮಾಡಿದಂಥ ಅಮ್ಮ ಅನ್ನ ಸಾಂಬಾರನ್ನ ತಿನ್ಕೊಂಡು ಕೆಲ್ಸಕ್ಕೆ ರೆಡಿಯಾಗಿ ಬಂದೆ. ಮನೆ ಬಿಡ್ತಾ ಇರೋದೇ 10:45ಗೆ. ಇಲ್ಲಿ ಬಂದು ನೋಡಿದ್ರೆ ಅಣ್ಣ ಎಲ್ಲ ಈಚಿಕ್ಬಿಟ್ಟು ಬಂದಿರೋದು ಇಷ್ಟೊತ್ತಿಗೆ ಹಂಗೆ ಅಂತ ಮಾತಾಡ್ತಿದ್ದೆ. ಆಮೇಲೆ ನಮ್ಮ ಓನರ್ ಆಂಟಿ ಕ್ಲಾಸು, ಅದಾದಮೇಲೆ ಹೋಗಿ ನಾರ್ಮಲ್ ನಮ್ಮ ಡ್ಯೂಟಿ ಎಲ್ಲನೂ ಒರೆಸ್ಕೊತ ಕೂತಿದ್ದೆ. ಒರೆಸ್ಕೊತಾದ್ಮೇಲೆ ಇವಾಗ ನಾನು ನನ್ನ ವ್ಲಾಗ್ನಲ್ಲಿ ನನ್ನ ಜೋಶಲ್ಲಿರಬೇಕು ಮತ್ತು ಇನ್ಸ್ಪಿರೇಷನ್ ಕೊಡೋ ಥರ ಮಾತಾಡಬೇಕು ಅಂದ್ಕೊತೀನಿ. ಆದರೆ ಏನಾಯ್ತದೆ, ದಿನೇ ನಾನು ಕತೆ ಹೇಳೋದ್ರ ಬದಲಿಗೆ ನನ್ನ ವ್ಯಥೆ ಹೇಳ್ಕೊತಾ ಇದ್ದೀನಿ ಅಂತ ನನಗೆ ಫೀಲ್ ಆಗ್ತೈತೆ. ನಿಮ್ಗೆ ಏನು ಅನ್ನಿಸ್ತೈತೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಯಾರ್ಯಾರಿಗೆ ಯಾವ್ಯಾವ ರೀತಿ ಅನ್ನಿಸ್ತದೆ ಅಂತ. ಅದಾದಮೇಲೆ ಅಷ್ಟೊತ್ತಿಗಾಗಲೇ ಟೈಮ್ ಆಗಿತ್ತು, 3:45 ಆಗೋಗಿತ್ತು, 3:15 ಆಗೋಗಿತ್ತು. ಹೋಗಿ ಎಲ್ಲ ಖಾಲಿ ಆಗಿತ್ತು. ಹೋಗಿ ಊಟ ಮಾಡಿಕೊಂಡು ಅದಾದಮೇಲೆ ಮತ್ತೆ ಒಂದು ಚಿತ್ರಾನ್ನ ಒಂದೇ ಉಳ್ಕೊಂಡಿದ್ದು, ಅದು ತಿನ್ಕೊಂಡೆ. ಅದಾದಮೇಲೆ ಕಸ್ಟಮರ್ ಬಂದಿದ್ದರು, ಕಸ್ಟಮರ್ ಅಟೆಂಡ್ ಮಾಡಿದೋ. ಅದಾದಮೇಲೆ ಬ್ಯಾಗ್ ಕೇಸ್ಗಳು ಬಂದಿದ್ದು, ಬ್ಯಾಗ್ ಕೇಸ್ಗಳು ಇಸ್ಕೊಂಡು ಅದಾದಮೇಲೆ ಒಂದು ಸಿಂಗಲ್ ಡೆಲಿವರಿ ಇತ್ತು. ಫ್ರಿಜ್ಜು, ಸ್ಯಾಮ್ಸಂಗ್ ಫ್ರಿಜ್ ಇತ್ತು, ಅದನ್ನು ಡೆಲಿವರಿ ಕೊಟ್ಬಿಟ್ಟು ಬರೋ ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗಿತ್ತು. ಬಂದು ನೋಡಿದ್ರೆ ಇವತ್ತು ಕೂಡ ಕಸ್ಟಮರ್ ಹೋಗಿರಲಿಲ್ಲ. ಎಲ್ಲ ಐಟಮ್ನ ಒಳಗೆ ಎತ್ತಿಕ್ಬಿಟ್ಟು ಬರ್ತೀವಣ್ಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ. ಯಾಕೋ ಊಟ ಮಾಡೋಕ್ಕೆ ಮನಸ್ಸಾಗಿಲ್ಲ, ಹಂಗೆ ಹೋಗಿ ಮನಿಕೊಂಡೆ. ಎಲ್ರಿಗೂ ಶುಭರಾತ್ರಿ, ನಾಳೆ ಸಿಗೋಣ.